ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ. ಕಾಕಂಬಿ ಮಾರಾಟದಲ್ಲಿ ನಡೆದ ಲಕ್ಷಾಂತರ ಅವ್ಯವಹಾರ. ಕಾರ್ಖಾನೆ ಅವ್ಯವಹಾರದಲ್ಲಿ ಭಾಗಿಯಾದ ಆಡಳಿತ ಮಂಡಳಿ. ಕಡಿಮೆ ಮೊತ್ತಕ್ಕೆ ಒಪ್ಪಂದ ಮಾಡಿ ಸಹಕಾರಿ ಕ್ಷೇತ್ರಕ್ಕೆ ಹಾನಿ. ಇದರಿಂದ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗುತ್ತಿರುವ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ. ಇಲ್ಲಿ ತಮ್ಮ ಲಾಭಕ್ಕಾಗಿ ಕಾರ್ಖಾನೆಗೆ ಕುತ್ತು ತರುತ್ತಿರುವ ಆಡಳಿತ ಮಂಡಳಿ ಇದು. 2024-25ನೇ ಸಾಲಿನಲ್ಲಿ 5,500 ಮೆಟ್ರಿಕ್ ಟನ್ ಕಾಕಂಬಿಯನ್ನ ಮಾರಾಟ ಮಾಡಲು ಒಪ್ಪಂದ ಮಾಡಿಕೊಳ್ಳಲಾಗಿತ್ತು. ವಿಜಯನಗರ ಶುಗರ್ಸ್ ಲಿಮಿಟೆಡ್ ಇವರಿಂದ 5 ಕೋಟಿ ಹಣ ಮುಂಗಡವನ್ನು ಪಡೆದಿದ್ರು. ಅಮಾನತ್ತಿನಲ್ಲಿಟ್ಟು ತನಿಖೆ ಮಾಡಬೇಕು, ಆದರೆ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಳ್ಳುತ್ತಿರುವ ಆಡಳಿತ ಮಂಡಳಿಯಲ್ಲಿ ಸಹಕಾರ ಕ್ಷೇತ್ರದ ಕಾನೂನನ್ನ ಗಾಳಿಗೆ ತೂರಿದ ಎಂಡಿ ಟೆಂಡರ್ ಕರೆಯದೆ ಕಾಕಂಬಿ ರಫ್ತಿಗೆ ಒಪ್ಪಂದ ಮಾಡಿಕೊಂಡಿದ್ದಾರೆ. ಮಾಹಿತಿ ಹಕ್ಕು ಅರ್ಜಿಗೆ ಮಾಹಿತಿ ನೀಡೋದಿಲ್ಲ ಇಲ್ಲಿನ ಆಡಳಿತ ಮಂಡಳಿ. ಪಾರದರ್ಶಕತೆ ಇಲ್ಲದೆ ತಾಂಡವವಾಡುತ್ತಿರುವ ಭ್ರಷ್ಟಾಚಾರ ಇದು. ಹಾಗಾದ್ರೆ ಎಚ್ಚೆತ್ತುಕೊಳ್ತಾರ ಕಬ್ಬು ಅಭಿವೃದ್ಧಿ ಆಯುಕ್ತರು? ಪಾರದರ್ಶಕತೆಯಿಂದ ತನಿಖೆ ಮಾಡದಿದ್ದಲ್ಲಿ ಕಾರ್ಖಾನೆ ದಿವಾಳಿ ಆಗುವ ಸಾಧ್ಯತೆ ಇದೆ. ಸಾವಂತ್ ಕಿರ್ಬಣ್ಣವರ್ ಎಂಬ ನಿರ್ದೇಶಕ ಕೊಲೆ ಕೇಸಿನಲ್ಲಿ ಕೂಡ ಭಾಗಿಯಾಗಿದ್ರು. ಈತ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿ ಜೈಲಿಗೂ ಹೋಗಿ ಬಂದಿದ್ದಾನೆ. ಈ ಕಾರಣಕ್ಕೆ ಸದಸ್ಯ ಸ್ಥಾನದಿಂದ ಅಮಾನತುಗೊಳಿಸಬೇಕಿತ್ತು. ಆದ್ರೂ ಕೂಡ ಸಹಕಾರ ಕ್ಷೇತ್ರದ ಕಾನೂನು ಗಾಳಿಗೆ ತೂರಿ ಸದಸ್ಯತ್ವದಲ್ಲಿ ಇವರು ಮುಂದುವರೆದಿದ್ದಾರೆ. ಇದರಿಂದ ಕಾರ್ಖಾನೆಗೆ ಕೆಟ್ಟ ಹೆಸರು ಬಂದಿದ್ದು ಸಾವಂತ್ ಕಿರ್ಬಣ್ಣವರ್ ನಿರ್ದೇಶಕ ಸ್ಥಾನ ರದ್ದು ಮಾಡಲು ಹಿಂದೇಟು ಹಾಕಿದ್ದಾರೆ. ಯಾಕಂದ್ರೆ ಈತನ ಸದಸ್ಯತ್ವ ರದ್ದು ಮಾಡಿದ್ರೆ ಭ್ರಷ್ಟಾಚಾರ ಹೊರಗೆ ಬರುತ್ತೆ ಎಂಬ ಭಯ ಇದೆಯಂತೆ. ಈ ಕಾರ್ಖಾನೆಯನ್ನ ರಕ್ಷಿಸಲು ಸೂಪರ್ ಸೀಡ್ ಅನಿವಾರ್ಯವಾಗಿದೆ. ಬ್ಯೂರೋ ರಿಪೋರ್ಟ್, ಜಸ್ಟ್ ಕನ್ನಡ ಟಿವಿ.